ಈಗ ತುಂಬ ಸ್ಟ್ರೆಸ್ ಆದಾಗ ಕೆಲಸ ಮಾಡೋಕ್ಕೆ ಸ್ಟ್ರೆಸ್ ಆಗ್ತಿರುತ್ತೆ, ಒತ್ತಡ ಬರುತ್ತೆ. ಆವಾಗ ಅದಕ್ಕೆಲ್ಲ ಏನು ಮಾಡಬೇಕಂದ್ರೆ ಭ್ರಮರಿ ಮಾಡಬೇಕು. ಭ್ರಮರಿ ಮಾಡೋದ್ರಿಂದ ನಿಜವಾಗ್ಲೂ ಅದರಿಂದ ಸ್ಟ್ರೆಸ್ ಎಲ್ಲ ರಿಲೀಫ್ ಆಗುತ್ತೆ. ಯೂಟ್ಯೂಬಲ್ಲಿ ಹೌ ಟು ಡೂ ಭ್ರಮರಿ ಅಂದರೆ ಅದ್ರಲ್ಲಿ ತೋರಿಸ್ತಾರೆ, ಆರಾಮಾಗಿ ಮಾಡ್ಬೋದು. ಅದ್ರ ಜೊತೆಗೆ ಪ್ರಾಣಾಯಾಮಗಳನ್ನ ಮಾಡಬೇಕು. ನಿಜವಾಗ್ಲೂ ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ದೇಹದಲ್ಲಿ ಎಲ್ಲ ಆರ್ಗನ್ಗಳು ಆ್ಯಕ್ಟಿವೇಟ್ ಆಗ್ತವೆ ಮತ್ತು ಜಾಸ್ತಿ ಯೋಚನೆ ಮಾಡೋಕ್ಕೆ ಅವಕಾಶ ಇರಲ್ಲ. ನೆಗೆಟಿವ್ ಥಾಟ್ಸ್ಗಳು ಹೋಗುತ್ತೆ. ಮ ಒಂದು ಏಕಾಗ್ರತೆ ಅನ್ನೋದು ಬರುತ್ತೆ ಪ್ರಾಣಾಯಾಮಗಳನ್ನ ಮಾಡೋದ್ರಿಂದ. ನಾವು ಕೆಲವೊಂದು ಎಷ್ಟೊಂದು ಯೂಟ್ಯೂಬಲ್ಲೇ ಆಗಲಿ, ಇನ್ಸ್ಟಾದಲ್ಲಾಗಲಿ ಎಷ್ಟೊಂದು ವೀಡಿಯೋಸ್ಗಳು ಬರ್ತಿರ್ತವೆ. ನಾವೆಲ್ಲದಕ್ಕೂ ಕನೆಕ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ವಿಡಿಯೋಗಳು ಕನೆಕ್ಟ್ ಆಗ್ತವೆ, ಯಾವುವೋ ಒಂದು ನಮ್ಮನ್ನು ಇಂಪ್ರೆಸ್ ಮಾಡ್ತವೆ. ಅವು ಏನಾದರೂ ಒಂದು ಲಿಂಕ್ ಇದ್ದರೆ ಮಾತ್ರ ನಮಗೆ ಒಂದು ಕನೆಕ್ಟ್ ಆಗೋಕ್ಕೆ ಸಾಧ್ಯ. ಹೆಣ್ಣು, ಮಣ್ಣು, ಹೊನ್ನು ಇವು 3 ಋಣ ಇಲ್ದಿರ ಯಾವುದು ನಮಗೆ ಸಿಗಲ್ಲಂತೆ. ಹಾಗೆ ಎಲ್ಲವೂ ಕನೆಕ್ಟ್ ಆಗಲ್ಲ, ಎಲ್ಲವೂ ರೀಚ್ ಔಟ್ ಆಗಲ್ಲ. ಕೆಲವೊಂದು ನಾವು ಪ್ರಯತ್ನ ಪಡ್ತೀವಿ, ಅದು ನಮಗೆ ಸಿಗೋದೇ ಇಲ್ಲ. ಅದು ಹಣೆಯಲ್ಲಿ ಬರ್ದಿರಲ್ಲ. ಕೆಲವೊಂದು ಸಿಗ್ತವೆ, ಅವು ಹಣೆಯಲ್ಲಿ ಬರ್ತಿದ್ರೆ ಮಾತ್ರ ರೀಚ್ ಔಟ್ ಆಗ್ತವೆ. ನಾವು ಹೋದ ಜನ್ಮದಲ್ಲಿ ಏನಾದರೂ ಯಾರಿಗಾದರೂ ಒಳ್ಳೇದು ಮಾಡಿದರೆ ಈ ಜನ್ಮದಲ್ಲಿ ಬಂದು ನಮಗವರು ಅದನ್ನು ತೀರಿಸ್ಬಿಟ್ಟು ಹೋಗ್ತಾರಂತೆ. ಈಗ ಯಾರೋ ನಮಗೆ ಕೆಟ್ಟದ್ದು ಮಾಡಿದ್ದಾರೆ ಅಂದರೆ ಅದು ಹೋದ ಜನ್ಮದಲ್ಲಿ ನಾವು ಅವ್ರಿಗೆ ಕೆಟ್ಟದ್ದು ಮಾಡಿರ್ತೀವಂತೆ. ಅದಕ್ಕೆ ಈಗ ನಮಗೆ ಕೆಟ್ಟದ್ದು ಮಾಡ್ತಾರಂತೆ. ಒಟ್ನಲ್ಲಿ ನಾವೇನು ಕೊಡ್ತೀವೋ ಅದೇ ನಮಗೆ ವಾಪಸ್ ಬರುತ್ತೆ. ಈಗ ಅವಾಗೆಲ್ಲ ನಮಗೆ ಗೊತ್ತಾಗ್ತಿರ್ಲಿಲ್ಲ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ. ಈಗ ಸೋಷಿಯಲ್ ಮೀಡಿಯಾ ಮತ್ತು ಏಜ್ ಆಗ್ತಾ ಅಲ್ಲಿ ಇಲ್ಲಿ ನೋಡೋದು, ಕೇಳೋದು, ನಮ್ಮ ಕಣ್ಮುಂದೆ ನಡೆಯೋ ಅನುಭವಗಳು ಇವೆಲ್ಲ ನೋಡಿದಾಗ ನಮಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗುತ್ತೆ. ಈಗ ನಾವು ಏನು ಮಾಡ್ತೀವೋ, ನಾವೊಂದು ವ್ಯಕ್ತಿನ ನೋಡಿದಾಗ ಆ ವ್ಯಕ್ತಿನ ನಾವು ನೋಡಿದಾಗ ಇವನು ನಮಗೆ ಒಳ್ಳೇದು ಮಾಡಿದ್ದ, ಒಳ್ಳೇದು ಬಯಸಿದ್ದ, ಇವನಿಂದ ನನಗೆ ಒಳ್ಳೇದಾಗಿದೆ ಅನ್ನೋ ಫೀಲು ನಾವು ಒಬ್ಬರಿಗೆ ಕೊಡಬೇಕು. ಅದೇ ಆ ಫೀಲ್ ನಾವು ಒಬ್ರಿಗೆ ಒಳ್ಳೆ ಫೀಲ್ ಕೊಡ್ತೀವಲ್ಲ, ಅದೇ ನಮಗೆ ವರ ಆಗುತ್ತಂತೆ. ಈ ಒಂದು ವ್ಯಕ್ತಿ ನೋಡ್ತಿದ್ದಾಗ ಇವನು ಮಖ ಮುಚ್ಚ ಹಂಗೆ ಹಿಂಗೆ ಇವನು ಹಂಗೆ ಮಾಡಿದ್ದ, ನಮಗೆ ಹಿಂಗೆ ಮಾಡಿದ್ದ ಅಂತ ಶಾಪ ಹಾಕಿದ್ರೆ ಅದು ಬ್ಯಾಡ್ ಫೀಲ್ ಕೊಟ್ಟಂಗೆ. ಅದು ಶಾಪ ಹಾಕ್ತೀವಲ್ಲ, ಅದೇ ಶಾಪ ಆಗಿ ಕನ್ವರ್ಟ್ ಆಗುತ್ತೆ. ಇಷ್ಟೇ ಸಿಂಪಲ್ ವೇ. ಇಷ್ಟನ್ನು ಮನುಷ್ಯ ಅರ್ಥ ಮಾಡ್ಕೊಂಬಿಟ್ರೆ ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿರಲ್ಲ. ಲೈಫ್ ಟೈಮಲ್ಲಿ ಗುಡ್ ಮೆಮೊರೀಸ್ನ ಕೊಡಬೇಕು. ಏಜ್ ಆದಮೇಲೆ ನಮಗೆ ಉಳ್ಕೊಳ್ಳೋದು ಅಂದರೆ ಮೆಮೊರೀಸ್ಗಳು ಮಾತ್ರ. ಇಂಥವರಿಂದ ನಮ್ಮ ಇಷ್ಟೊಂದು ಹ್ಯಾಪಿನೆಸ್ಸು ಸಿಕ್ಕಿತ್ತು ನಮಗೆ ಅಂತ ನೆನೆಸ್ಕೊತೀವಿ. ಅದೇ ಕೆಟ್ಟವರಾದರೆ ಶಾಪ ಹಾಕ್ತಾನೆ ಇರ್ತೀವಿ. ಅದಕ್ಕೆ ನಮ್ಮ ಕೈಲಾದರೆ ಸಾಧ್ಯವಾದಷ್ಟು ಒಳ್ಳೇದು ಮಾಡಬೇಕು, ಒಳ್ಳೆಯದನ್ನು ಬಯಸಬೇಕು. ಇಲ್ವಾ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಾರ್ದು. ಈಗ ಒಬ್ಬರು ನಾವು ಮಾನ ಕಾಪಾಡಿದ್ರೆ ನಮಗೂ ನಮ್ಮ ಮಾನನೂ ಬೇರೆಯವ್ರು ಕಾಪಾಡ್ತಾರೆ. ಒಬ್ಬರ ಬಗ್ಗೆ ನಾವು ಪ್ರಚಾರ ಮಾಡಿಕೊಂಡು ಕೆಟ್ಟದಾಗಿ ಪೋಟ್ರೆ ಮಾಡ್ಕೊಂಡು ಬಂದರೆ ನಮ್ಮ ಮಾನನೂ ಒಂದಲ್ಲ ಒಂದು ಫೈನ್ ಡೇ ಹೋಗುತ್ತೆ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಒಂದು ಹಾಡು ಹೇಳೋಣ ಅಂತ ಇವತ್ತು. ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಮೇಲೇನಿಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು, 3 ದಿನದ ಬಾಳು. ಕಪ್ಪು ಬಿಳುಪು ಬಣ್ಣ ಹೇಗೋ ಹಗಲು ರಾತ್ರಿ ಹಾಗೆ, ನಗುವು ಅಳುವು ಎರಡೂ ಉಂಟು ಬೇಡ ಅಂದರೆ ಹೇಗೆ, ಕಂಡಾಗ ನಗುವೆ ಹೋದಾಗ ಮಾತ್ರ ಕಣ್ಣೀರೇಕೋ ಕಾಣೆ, ಕಸಿದುಕೊಳ್ಳುವ ಹಕ್ಕು ಎಂದಿಗೂ ಕೊಟ್ಟೋರ್ಗೇನೆ ತಾನೆ, ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಮೇಲೇನಿಲ್ಲ ಸುಳ್ಳು. ಗಾಯ್ಸ್, ನಾನು ವಡೆ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ವಡೆ, ಸಬ್ಬಸಿಗೆ ಸೊಪ್ಪು ಹಾಕಿ. ಎಲ್ಲನೂ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲ್ಲ, ಒಂದೇ ಕೈಯಲ್ಲಿ ಮಾಡಬೇಕಲ್ವ, ಹಾಗಾಗಿ. ಇದೇನು ಗೊತ್ತಾ ಗಾಯ್ಸ್, ಚಿತ್ರಾನ್ನ. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದ ಚಿತ್ರಾನ್ನ, ಹುಳಿ ಚಿತ್ರಾನ್ನ ಅಂತ. ಇದಕ್ಕೇನು ಗೊತ್ತಾ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣಿಂದು ರಸ, ಮತ್ತು ಅದಕ್ಕೆ ಸ್ವಲ್ಪ ಮೆಂತ್ಯ, ಚಕ್ಕೆ, ಜೀರಿಗೆ ಇಷ್ಟನ್ನು ಹುರಿದು ಪುಡಿ ಮಾಡ್ಕೋಬೇಕು.
ಆಮೇಲೆ ಸಾಂಬಾರು ಪುಡಿ ಹಾಕಿ, ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದೇ ಥರ ಮಾಡ್ಕೊಂಡು ಬೇಜಾರಾದಾಗ ಈ ಥರ ವೆರೈಟೀಸ್ನ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಾಡಿ. ನನಗೆ ಯಾರು ಸಬ್ಸ್ಕ್ರೈಬೇ ಆಗೋಲ್ಲ, ಲೈಕ್ಸು ಮಾಡಲ್ಲ, ಶೇರು ಮಾಡಲ್ಲ. ನನ್ನ ವೀಡಿಯೋಸಲ್ಲಿ ನಿಜವಾಗ್ಲೂ ನಾನು ಆಡೋ ಮಾತುಗಳನ್ನ ನೀವು ಗಮನ ಇಟ್ಟು ಕೇಳಿದ್ರೆ ಎಷ್ಟು ತಿಳ್ಕೊಳ್ಳೋದಿರುತ್ತೆ ಗೊತ್ತಾ. ಆದರೂ ನಿಮಗೆ ಯಾರಿಗೂ ಇಷ್ಟನೇ ಆಗಲ್ಲ, ಒಳ್ಳೆಯದೇ ಆದರೂ ನಮ್ಗೆ ಇಷ್ಟ ಆಗಲ್ಲ ಅನಿಸುತ್ತೆ. ಸಬ್ಸ್ಕ್ರೈಬ್ ಆಗದೇ ಇರೋದ್ರಿಂದ ನಮಗೂ ಇಂಟ್ರೆಸ್ಟ್ ಇರಲ್ಲ ವೀಡಿಯೋಸ್ ಮಾಡಬೇಕು ಅಂತ. ಸಬ್ಸ್ಕ್ರೈಬರ್ ಜಾಸ್ತಿ ಆದಷ್ಟು, ಲೈಕ್ಸ್ ಜಾಸ್ತಿ ಆದಷ್ಟು ನಮಗೂ ಹುಮ್ಮಸ್ಸು, ಉತ್ಸಾಹ ಅನ್ನೋದು ಬರುತ್ತೆ. ಆವಾಗ ಮಾಡೋಕ್ಕೆ ಒಂದು ಇನ್ಸ್ಪಿರೇಷನ್ ಅನ್ನೋದು ಸಿಗುತ್ತೆ. ಬರೀ 36 ಅಷ್ಟೇ ಜನ ಇದ್ದಾರೆ ಗೊತ್ತಾ. ನೋಡೋಕ್ಕೆ ನನಗೆ ನಾಚಿಕೆ ಆಗುತ್ತೆ, ಬರೀ 36 ಜನ ಇದ್ದಾರಲ್ಲಪ್ಪ ಅಂತ. ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ನಮ್ಮನ್ನು ಉಳಿಸಿ, ಬೆಳೆಸಿ, ಆಶೀರ್ವಾದಿಸಿ. ಬಾಯ್ ಬಾಯ್, ಟೇಕ್ ಕೇರ್.